ಎಸ್ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಲಾಗುತ್ತೆ. ಆವತ್ತು ಸ್ಥಳಕ್ಕೆ ತೆರಳಿ ಡಿಸಿ ಹಾಗೂ ತಹಸೀಲ್ದಾರ್ ಮಾಡಿರುವಂತೆ ಕನ್ವರ್ಷನ್ ಅನ್ನ ಮಾಡಲಾಗುತ್ತೆ. ಈಗ ರಾಯಚೂರಿನ ಸಂಸದರಾಗಿರುವ ಕುಮಾರ್ ನಾಯಕ್ ಆಗ ಜಿಲ್ಲಾಧಿಕಾರಿಯಾಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇರೋದು. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಕನ್ವರ್ಷನ್ ಮಾಡಲಾಗುತ್ತೆ. ಅವತ್ತು ಸ್ಥಳಕ್ಕೆ ಡಿಸಿ ಅವರು ತಹಸೀಲ್ದಾರ್ ಅವರು ಹೋಗಿ ಕನ್ವರ್ಷನ್ ಮಾಡಿರುವಂತೆ ಮಾಡಲಾಗುತ್ತೆ. ಈಗ ರಾಯಚೂರಿನ MP ಆಗಿರುವಂಥದ್ದು ಕುಮಾರ್ ನಾಯಕ್, ಆಗ ಅವರು DC ಆಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಂದರೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟಿರೋದರ ವಿರೋಧಿಸಿ ಅಂದರೆ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನಗಳ ಕಾಲ ವಾದವನ್ನು ಮಾಡಿದ್ರು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲ ಪರವಾಗಿ ಬೆಳಗ್ಗೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಸುಮಾರು 3 ರಿಂದ 4 ಗಂಟೆಗಳ ಕಾಲ ಸುದೀರ್ಘವಾಗಿ ವಾದವನ್ನು ಮಾಡಿದ್ರು. ಅದಾದ ಬಳಿಕ ಅರ್ಜಿದಾರರ ಪರವಾಗಿ ಅಂದರೆ ಸ್ನೇಹಮಯ ಕೃಷ್ಣ, ಮತ್ತೊಂದು ಕಡೆ TJ ಅಬ್ರಾಮು ಮತ್ತು ಪ್ರದೀಪ್ ಪರವಾಗಿ ಈಗ ವಾದ ಆ ಒಂದು ವಾದ ನಡೀತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಬೆಳಗ್ಗೆಯಿಂದ ರಾಜ್ಯಪಾಲರು 17A ಅಡಿಯಲ್ಲಿ ಏನು ಪ್ರಾಸಿಕ್ಯೂಷನ್ ಕೊಡುವಂಥ ಎಲ್ಲ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೊಡ್ತಾ ಇರುವಂಥದ್ದು. ಇದರ ಮಧ್ಯೆ ರಾಜ್ಯಪಾಲರು 2 ವಿಚಾರವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ವಿಚಾರ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು 2 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬೆಳಿಗ್ಗೆ ಸಚಿವ ಸಂಪುಟ ಸಲಹೆ ಅಂದರೆ ಸಚಿವ ಸಂಪುಟ ನಿರ್ಣಯ ಏನಿತ್ತು, ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಕೊಡಬಾರ್ದಂತ ನಿರ್ಣಯ ತೆಗೆದುಕೊಂಡಿದ್ರು ಅಂತ ಈ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸುವಂತಿಲ್ಲ ಈ ವಿಚಾರ ಸಂಬಂಧಪಟ್ಟಂತೆ ಅಂತ ಅನ್ನುವಂಥದ್ದು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಅದಾದ ಬಳಿಕ ಈಗ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಅಂದರೆ ಎಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಕೊಡೋ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನೀವು ಹೇಳಲಾಗ್ತಾ ಇದೆ ಕಾರಣಗಳು. ಆದರೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಏನು ಪಾತ್ರ ಎಲ್ಲಿ ಪಾತ್ರ ಇದೆ ಅನ್ನುವಂಥದ್ದು ಹೇಳಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇದಲ್ಲ ಅಂತಿಮ ಸಂಬಂಧಪಟ್ಟಂತೆ ವಾದ ಅಲ್ಲ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅರ್ಜಿದಾರ ಪರವಾಗಿ ವಕೀಲರು ಎಲ್ಲವೂ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು ಮತ್ತು ಅಷ್ಟು ಕುತೂಹಲ ಇರುವಂಥದ್ದು ಶ್ರೀಪಾದ್, ಇಂದು ಸಂಪೂರ್ಣವಾಗಿ ಅರ್ಜಿದಾರರ ಪರವಾಗಿ ಸಂಪೂರ್ಣವಾಗಿ ವಾದ ಸಂಪೂರ್ಣ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ನಿರಂತರವಾಗಿ 10:30ಕ್ಕೆ ಶುರುವಾಗಿದ್ದು ಈಗ 4 ಗಂಟೆ ಆಗಿರುವಂಥದ್ದು, ನಿರಂತರವಾಗಿ ವಾದ ಸಂಪೂರ್ಣವಾಗಿ ಮಾಡ್ತಾ ಇರುವಂಥದ್ದು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ಸಂಪೂರ್ಣ ವಾದ ಮುಕ್ತಾಯ ಆಗುತ್ತೆ. ಹಿಂದೆ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲದ ಜೊತೆಗೆ ರಾಜಕೀಯವಾಗಿ ಕೂಡ ಒಂದಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ಎಸ್ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಲಾಗುತ್ತೆ. ಆವತ್ತು ಸ್ಥಳಕ್ಕೆ ತೆರಳಿ DC ಹಾಗೂ ತಹಸೀಲ್ದಾರ್ ಮಾಡಿರುವಂತೆ ಕನ್ವರ್ಷನ್ ಅನ್ನ ಮಾಡಲಾಗುತ್ತೆ. ಈಗ ರಾಯಚೂರಿನ ಸಂಸದರಾಗಿರುವ ಕುಮಾರ್ ನಾಯಕ್ ಆಗ ಜಿಲ್ಲಾಧಿಕಾರಿಯಾಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇರೋದು. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಕನ್ವರ್ಷನ್ ಮಾಡಲಾಗುತ್ತೆ. ಅವತ್ತು ಸ್ಥಳಕ್ಕೆ DC ಅವರು ತಹಸೀಲ್ದಾರ್ ಅವರು ಹೋಗಿ ಕನ್ವರ್ಷನ್ ಮಾಡಿರುವಂತೆ ಮಾಡಲಾಗುತ್ತೆ. ಈಗ ರಾಯಚೂರಿನ MP ಆಗಿರುವಂಥದ್ದು ಕುಮಾರ್ ನಾಯಕ್, ಆಗ ಅವರು DC ಆಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇರೋದು.
ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಂದರೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟಿರೋದರ ವಿರೋಧಿಸಿ ಅಂದರೆ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನಗಳ ಕಾಲ ವಾದವನ್ನು ಮಾಡಿದ್ರು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲ ಪರವಾಗಿ ಬೆಳಗ್ಗೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಸುಮಾರು 3 ರಿಂದ 4 ಗಂಟೆಗಳ ಕಾಲ ಸುದೀರ್ಘವಾಗಿ ವಾದವನ್ನು ಮಾಡಿದ್ರು. ಅದಾದ ಬಳಿಕ ಅರ್ಜಿದಾರರ ಪರವಾಗಿ ಅಂದರೆ ಸ್ನೇಹಮಯ ಕೃಷ್ಣ, ಮತ್ತೊಂದು ಕಡೆ TJ ಅಬ್ರಾಮು ಮತ್ತು ಪ್ರದೀಪ್ ಪರವಾಗಿ ಈಗ ವಾದ ಆ ಒಂದು ವಾದ ನಡೀತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಬೆಳಗ್ಗೆಯಿಂದ ರಾಜ್ಯಪಾಲರು 17A ಅಡಿಯಲ್ಲಿ ಏನು ಪ್ರಾಸಿಕ್ಯೂಷನ್ ಕೊಡುವಂಥ ಎಲ್ಲ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೊಡ್ತಾ ಇರುವಂಥದ್ದು. ಇದರ ಮಧ್ಯೆ ರಾಜ್ಯಪಾಲರು 2 ವಿಚಾರವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ವಿಚಾರ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು 2 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬೆಳಿಗ್ಗೆ ಸಚಿವ ಸಂಪುಟ ಸಲಹೆ ಅಂದರೆ ಸಚಿವ ಸಂಪುಟ ನಿರ್ಣಯ ಏನಿತ್ತು, ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಡಬಾರ್ದಂತ ನಿರ್ಣಯ ತೆಗೆದುಕೊಂಡಿದ್ರು ಅಂತ ಈ ಅಭಿಷೇಕ್ ಮನು ಸಿಂಗ್ ವಾದ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸುವಂತಿಲ್ಲ ಈ ವಿಚಾರ ಸಂಬಂಧಪಟ್ಟಂತೆ ಅಂತ ಅನ್ನುವಂಥದ್ದು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಅದಾದ ಬಳಿಕ ಈಗ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಅಂದರೆ ಎಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಕೊಡೋ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನೀವು ಹೇಳಲಾಗ್ತಾ ಇದೆ ಕಾರಣಗಳು. ಆದರೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಏನು ಪಾತ್ರ ಎಲ್ಲಿ ಪಾತ್ರ ಇದೆ ಅನ್ನುವಂಥದ್ದು ಹೇಳಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇದಲ್ಲ ಏನೋ ಅಂತಿಮ ಸಂಬಂಧಪಟ್ಟಂತೆ ವಾದ ಅಲ್ಲ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಅರ್ಜಿದಾರ ಪರವಾಗಿ ವಕೀಲರು ಎಲ್ಲವೂ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು ಮತ್ತು ಅಷ್ಟು ಕುತೂಹಲ ಇರುವಂಥದ್ದು ಶ್ರೀಪಾದ್, ಇಂದು ಸಂಪೂರ್ಣವಾಗಿ ಅರ್ಜಿದಾರರ ಪರವಾಗಿ ಸಂಪೂರ್ಣವಾಗಿ ವಾದ ಸಂಪೂರ್ಣ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ನಿರಂತರವಾಗಿ 10:30ಕ್ಕೆ ಶುರುವಾಗಿದ್ದು ಈಗ 4 ಗಂಟೆ ಆಗಿರುವಂಥದ್ದು, ನಿರಂತರವಾಗಿ ವಾದ ಸಂಪೂರ್ಣವಾಗಿ ಮಾಡ್ತಾ ಇರುವಂಥದ್ದು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ಸಂಪೂರ್ಣ ವಾದ ಮುಕ್ತಾಯ ಆಗುತ್ತೆ. ಹಿಂದೆ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲದ ಜೊತೆಗೆ ರಾಜಕೀಯವಾಗಿ ಕೂಡ ಒಂದಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಲಾಗುತ್ತೆ. ಆವತ್ತು ಸ್ಥಳಕ್ಕೆ ತೆರಳಿ DC ಹಾಗೂ ತಹಸೀಲ್ದಾರ್ ಮಾಡಿರುವಂತೆ ಕನ್ವರ್ಷನ್ ಅನ್ನ ಮಾಡಲಾಗುತ್ತೆ. ಈಗ ರಾಯಚೂರಿನ ಸಂಸದರಾಗಿರುವ ಕುಮಾರ್ ನಾಯಕ್ ಆಗ ಜಿಲ್ಲಾಧಿಕಾರಿಯಾಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ ರೆಡ್ಡಿ ಅವರು ಹೇಳ್ತಾ ಇರೋದು. 2005ರಲ್ಲಿ ಈ ಜಮೀನು ಕನ್ವರ್ಷನ್ ಆಗುತ್ತೆ. ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಕನ್ವರ್ಷನ್ ಮಾಡಲಾಗುತ್ತೆ. ಅವತ್ತು ಸ್ಥಳಕ್ಕೆ DC ಅವರು ತಹಸೀಲ್ದಾರ್ ಅವರು ಹೋಗಿ ಕನ್ವರ್ಷನ್ ಮಾಡಿರುವಂತೆ ಮಾಡಲಾಗುತ್ತೆ. ಈಗ ರಾಯಚೂರಿನ MP ಆಗಿರುವಂಥದ್ದು ಕುಮಾರ್ ನಾಯಕ್, ಆಗ ಅವರು DC ಆಗಿರ್ತಾರೆ. ಅದೆಲ್ಲಿಂದ ಬಂತು ವಂಡರ್ಲ್ಯಾಂಡ್ ಗೊತ್ತಿಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಂದರೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟಿರೋದರ ವಿರೋಧಿಸಿ ಅಂದರೆ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನಗಳ ಕಾಲ ವಾದವನ್ನು ಮಾಡಿದ್ರು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲ ಪರವಾಗಿ ಬೆಳಗ್ಗೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಸುಮಾರು 3 ರಿಂದ 4 ಗಂಟೆಗಳ ಕಾಲ ಸುದೀರ್ಘವಾಗಿ ವಾದವನ್ನು ಮಾಡಿದ್ರು. ಅದಾದ ಬಳಿಕ ಅರ್ಜಿದಾರರ ಪರವಾಗಿ ಅಂದರೆ ಸ್ನೇಹಮಯ ಕೃಷ್ಣ, ಮತ್ತೊಂದು ಕಡೆ TJ ಅಬ್ರಾಮು ಮತ್ತು ಪ್ರದೀಪ್ ಪರವಾಗಿ ಈಗ ವಾದ ಆ ಒಂದು ವಾದ ನಡೀತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಬೆಳಗ್ಗೆಯಿಂದ ರಾಜ್ಯಪಾಲರು 17A ಅಡಿಯಲ್ಲಿ ಏನು ಪ್ರಾಸಿಕ್ಯೂಷನ್ ಕೊಡುವಂಥ ಎಲ್ಲ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೊಡ್ತಾ ಇರುವಂಥದ್ದು. ಇದರ ಮಧ್ಯೆ ರಾಜ್ಯಪಾಲರು 2 ವಿಚಾರವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ವಿಚಾರ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು 2 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬೆಳಿಗ್ಗೆ ಸಚಿವ ಸಂಪುಟ ಸಲಹೆ ಅಂದರೆ ಸಚಿವ ಸಂಪುಟ ನಿರ್ಣಯ ಏನಿತ್ತು, ರಾಜ್ಯಪಾಲ ಪ್ರಾಸಿಕ್ಯೂಷನ್
ಅವರಿಗೆ ಕೊಡಬಾರ್ದಂತ ನಿರ್ಣಯ ತೆಗೆದುಕೊಂಡಿದ್ರು ಅಂತ ಅಭಿಷೇಕ್ ಮನು ಸಿಂಗ್ ವಾದ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸುವಂತಿಲ್ಲ ಈ ವಿಚಾರ ಸಂಬಂಧಪಟ್ಟಂತೆ ಅಂತ ಅನ್ನುವಂಥದ್ದು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಅದಾದ ಬಳಿಕ ಈಗ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಅಂದರೆ ಎಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಕೊಡೋ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನೀವು ಹೇಳಲಾಗ್ತಾ ಇದೆ ಕಾರಣಗಳು. ಆದರೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಏನು ಪಾತ್ರ, ಎಲ್ಲಿ ಪಾತ್ರ ಇದೆ ಅನ್ನುವಂಥದ್ದು ಹೇಳಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇದಲ್ಲ ಏನೋ ಅಂತಿಮ ಸಂಬಂಧಪಟ್ಟಂತೆ ವಾದ ಅಲ್ಲ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಅರ್ಜಿದಾರ ಪರವಾಗಿ ವಕೀಲರು ಎಲ್ಲವೂ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು ಮತ್ತು ಅಷ್ಟು ಕುತೂಹಲ ಇರುವಂಥದ್ದು ಶ್ರೀಪಾದ್, ಇಂದು ಸಂಪೂರ್ಣವಾಗಿ ಅರ್ಜಿದಾರರ ಪರವಾಗಿ ಸಂಪೂರ್ಣವಾಗಿ ವಾದ ಸಂಪೂರ್ಣ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ನಿರಂತರವಾಗಿ 10:30ಕ್ಕೆ ಶುರುವಾಗಿದ್ದು ಈಗ 4 ಗಂಟೆ ಆಗಿರುವಂಥದ್ದು, ನಿರಂತರವಾಗಿ ಏನು ವಾದ ಸಂಪೂರ್ಣವಾಗಿ ಮಾಡ್ತಾ ಇರುವಂಥದ್ದು. ಇಂದು ಅರ್ಜಿದಾರರ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ಸಂಪೂರ್ಣ ವಾದ ಮುಕ್ತಾಯ ಆಗುತ್ತೆ. ಹಿಂದೆ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲದ ಜೊತೆಗೆ ರಾಜಕೀಯವಾಗಿ ಕೂಡ ಒಂದಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ ವಿಜಯ್.